ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಝೆಪ್ಟೋಯಿಂದ ಒಂದಿಷ್ಟು ಆರ್ಡರ್ ಮಾಡಬೇಕಿತ್ತು, ಪ್ರಾಡಕ್ಟ್ಸ್ಗಳು ಖಾಲಿ ಆಗಿತ್ತು. ಪಾಪುಗೆ ಬ್ರೋಕಲಿ, ಅದಾದಮೇಲೆ ಕೆಲವೊಂದು ಫ್ರೂಟ್ಸು, ಮತ್ತು ಸಂಜೆ ತಿನ್ನೋದಕ್ಕೆ ಸೋಮುಗೆ ಸ್ನ್ಯಾಕ್ಸ್ಗಳು, ನನಗೆ ಸ್ನ್ಯಾಕ್ಸು, ಬ್ರೆಡ್ಡು ಅದೆಲ್ಲ ಆರ್ಡರ್ ಮಾಡಬೇಕಿತ್ತು. ನಾನು ಯೂಶ್ವಲಿ ಏನಂತ ಹೇಳಿದ್ರೆ ಸಂಜೆ ಟೈಮು ಸೋಮು ಆಫೀಸಿಂದ ಬರೋ ಟೈಮಲ್ಲಿ ಅವ್ರಿಗೇನಾದರೂ ಬಿಸಿ ಬಿಸಿಯಾಗೆ ಮಾಡಿಕೊಡ್ಬೇಕು ಅಂತ ನಾನು ಯಾವಾಗಲೂ ಅದು ಫಿಕ್ಸ್ಡ್, ಅದು ಯಾವಾಗ್ಲೂ. ಹಾಗಾಗಿ ಕೆಲವೊಂದು ಐಟಮ್ಗಳು ಅವರು ದಿನ ತಿನ್ನೋದನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಾ ಅಂತ ನನಗೆ ನೋಡಿದಾಗ, ಓಕೆ ಇವತ್ತು ಪಾವ್ ಭಾಜಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾನು ಅದನ್ನು ಆರ್ಡರ್ ಮಾಡಿದೆ. ಪಾವ್ ಭಾಜಿ ಬ್ರೆಡ್ ಬರುತ್ತಲ್ಲ ಅದು, ಎಲ್ಲ ಬ್ರೆಡ್ಡು ಸೇಮ್ ಟೇಸ್ಟೇ ಇರುತ್ತೆ, ಬಟ್ ಪಾವ್ ಭಾಜಿದು ಆ ಶೇಪಲ್ಲಿ ಇದ್ರೇ ಅದೊಂಥರ ತಿನ್ನೋಕೆ ಮಜಾ ಏನೋ ಅಂತ ನನಗನ್ಸುತ್ತೆ ಅಷ್ಟೇ. ಆ ಬ್ರೆಡ್ಡು ನಾನು ನಾರ್ಮಲ್ ಬ್ರೆಡ್ ಎರಡು ಕಂಪೇರ್ ಮಾಡಿ ನೋಡಿ, ಎರಡು ಸೇಮ್ ಟೇಸ್ಟೇ, ಏನು ಡಿಫ್ರೆನ್ಸ್ ಏನೂ ಇಲ್ಲ. ಮಿಲ್ಕ್ ಬ್ರೆಡ್ಡು ಮತ್ತು ಸ್ವೀಟ್ ಬನ್ ಮಾತ್ರ ಚೇಂಜ್ ಆಗುತ್ತೆ, ಅದನ್ನು ಪಾವ್ ಭಾಜಿಗೆ ಯೂಸ್ ಮಾಡೋಕ್ಕಾಗಲ್ಲ. ಇದು ಮಿಲ್ಕ್ ಬ್ರೆಡ್, ಇದು ನನಗೆ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಸ್ವೀಟ್ ಬನ್ನು, ಅದು ಸ್ವೀಟಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಈ ಲಂಡನ್ ಬನ್ಸ್ ಎಲ್ಲ ತಿಂದಿರ್ತೀರ ಅಲ್ವಾ ಕೆಲವರು, ಆ ಥರನೇ ಇರುತ್ತೆ, ಸಾಫ್ಟಾಗಿರುತ್ತೆ ಗೊತ್ತಾ ಒಳಗಡೆ, ಆ ಥರದ್ದು. ಇದು ಪಾಪುಗೆ ಅಂತ ದ್ರಾಕ್ಷಿ ತರಿಸಿದೆ. ಈ ಥರ ದ್ರಾಕ್ಷಿ ತುಂಬ ಇಷ್ಟಪಡ್ತಾಳೆ ಅವಳು, ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟಪಡ್ತಾಳೆ. ಆ್ಯಂಡ್ ಅವಳಿಗೆ ಅದು ಗೊತ್ತಾಗ್ಬಿಟ್ಟಿದೆ, ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನಬೇಕು ಅಂತ. ಬಿಡಿಸು 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 ಅಂತ ಹೇಳ್ಬಿಟ್ಟು ಅಷ್ಟು ಸಿಪ್ಪೆ ಬಿಡಿಸ್ಕೊಂಡು ತಿಂತಾಳೆ ನೀಟಾಗೆ. ಮತ್ತು ಸೀತಾಫಲ ಆರ್ಡರ್ ಮಾಡಿದ್ದೆ 2, ಅದು ಕೂಡ ಪಾಪುಗೆ, ಮತ್ತು ಆ್ಯಪಲ್ಲು. ಸೀತಾಫಲ ಇನ್ನೂ ಹಣ್ಣು ಆಗಿರಲಿಲ್ಲ, ಅದಕ್ಕೋಸ್ಕರ ಅಕ್ಕಿ ಒಳಗೆ ಇಟ್ಟರೆ ಹಣ್ಣಾಗತ್ತೆ ಅಂತ ಹಂಗಾಗಿ ಇಡ್ತಾಯಿದ್ದೀನಿ. 1 ದಿನ 2 ದಿನ ಅಷ್ಟೇ, ಹಣ್ಣಾಗ್ಬಿಡುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ಈಗ ಇನ್ನೇನು ಪಾಪು ಎದ್ದೊಳ್ಳೋ ಟೈಮ್ ಕೂಡ ಆಯಿತು, ಅದಕ್ಕೇ ಅವಳಿಗೆ ಬ್ರೋಕೊಲಿನ ಬಿಡಿಸಿ ಅದನ್ನು ಬೇಯಕ್ಕೆ ಹಾಕ್ಬಿಡ್ತೀನಿ. ಬ್ರೋಕೊಲಿ ಈ ಸಲ ತುಂಬ ಎಳೆದು ಕೊಟ್ಬಿಟ್ಟಿದ್ರು ಅಂತ ಅನಿಸ್ತು. ಎಳೆದು ಅಷ್ಟು ಚೆನ್ನಾಗಿರಲ್ಲ, ಅದು ನೀಟಾಗಿ ಇದಾಗಿರಬೇಕು, ಚೆನ್ನಾಗಿ ಬಲ್ತಿರ್ಬೇಕು, ಆವಾಗ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಎಳೆದು ಕೊಟ್ಟರು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇದು ಬ್ರೋಕೊಲಿ. ಅಂದರೆ ನನಗೆ ಪರ್ಸ್ನಲಾಗಿ ಆ ಥರ, ಬೇರೆಯವ್ರಿಗೆ ಹೆಂಗೋ ನನಗೆ ಐಡಿಯಾ ಇಲ್ಲ, ಆ ಥರ ಇಷ್ಟ ಆಗುತ್ತೆ ನನಗೆ. ಇವಾಗ ಇಷ್ಟು ಬೇಯಕ್ಕಿಡ್ತೀನಿ. ಅವಳಿಗದು ಏನೋ ಬ್ರೋಕೊಲಿ ತುಂಬ ಇಷ್ಟ ಆಗ್ಬಿಟ್ಟಿದೆ ಈ ನಡುವೆ, ತುಂಬ ಇಷ್ಟಪಟ್ಟು ಬ್ರೋಕೊಲಿನ ಬೇಕು ಅಂತ ಕೇಳಿ ತಿಂತಾಳೆ. ಆ್ಯಂಡ್ ಒಳ್ಳೇದು ಕೂಡ ಅದು, ಹಾಗಾಗಿ ಅದನ್ನು ಬೇಯಕ್ಕಿಟ್ಬಿಡ್ತೀನಿ ಒಂದು ಸೈಡಲ್ಲಿ ಕಂಪ್ಲೀಟಾಗೆ. ನಾನು ಈ ನಡುವೆ ಹಾಕ್ತಾ ಇರೋ ಕಾಮೆಂಟ್ಸಲ್ಲಿ ಮೋಸ್ಟ್ ಆಫ್ ದ ಕಮೆಂಟ್ ಎಲ್ಲರೂ ಕೇಳ್ತಾ ಇರೋದು ಏನಂದರೆ ಪ್ರಿಯಾ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ನಿಮಗೆ ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ ಹಾಗೇ ಅವರು ಅಲೆಮಾರಿ ಜನಗಳು, ಆಯಿತಾ. ಸೊ ಅವ್ರಿಗೆ ಪರ್ಟಿಕ್ಯುಲರಾಗಿ ಒಂದು ಅಡ್ರೆಸ್ ಇರಲ್ಲ, ಪರ್ಟಿಕ್ಯುಲರಾಗಿ ಒಂದು ಮನೆ ಅಂತ ಇರಲ್ಲ. ಸೊ ಅವ್ರ ಊರಲ್ಲಿ ಎಲ್ಲೋ ಒಂದು ಕಡೆ ಅವರ ಒಂದು ಜಾಗ ಇರುತ್ತೆ ಊರಲ್ಲಿ, ಬಟ್ ಇಲ್ಲಿ ಅವರಿಗೆ ಯಾವುದೇ ರೀತಿ ಅಡ್ರೆಸ್ ಆಗಲಿ, ಒಂದು ಮನೆ ಆಗಲಿ, ಆ ಥರದ್ದೆಲ್ಲ ಏನೂ ಇಲ್ಲಿ ಮಾಡ್ಕೊಳ್ಳಲ್ಲ ಅವರು, ಆಯಿತಾ. ಪ್ರಿಯಾಂಗೆ ಏನಾಗ್ತಾಯಿತ್ತು ಅಂತ ಹೇಳಿದರೆ, ನಮ್ಮನೆಯಲ್ಲೇ ಇದ್ಲು, ಅದಾದಮೇಲೆ ಅವರು ಪದೇ ಪದೇ ಊರಿಗೆ ಹೋಗೋ ಥರ ಆಗ್ತಿತ್ತು. ಹೋದರೆ 1-2 ವಾರ 3 ವಾರ ಆ ಥರ ಎಲ್ಲ ಹೋಗ್ತಾಯಿದ್ರಲ್ವ, ಇವಳಿಗೆ ಒಂಥರ ತುಂಬ ಬೇಜಾರಾಗೋದು. ಈ ನನಗೇನು ಕೇಳದೆ ಹೋಗ್ತಾ ಇದ್ದಾರೆ ಅಪ್ಪ ಅಮ್ಮ ಊರಿಗೆ ಅಂತ ಹೇಳಿಬಿಟ್ಟು ಅವಳು ಯಾವಾಗಲೂ ಫೋನ್ ಮಾಡಿ ಹಿಂಗೆ ಜಗಳ ಆಡ್ತಾ ಇದ್ಲು ಅವ್ರ ಅಪ್ಪ ಅಮ್ಮನ ಹತ್ರ. ನನ್ನೂ ಕರ್ಕೊಂಡು ಹೋಗ್ತಿಲ್ಲ ನೀವು, ನನ್ನ ಇಲ್ಲೇ ಬಿಟ್ಟು ಹೋಗ್ತೀರಾ ಅಂತ ಹೇಳಿಬಿಟ್ಟು. ಆ್ಯಂಡ್ ಲೇಟರ್ ಏನಾಯಿತು ಅಂದರೆ ನಾನೇ ಹೇಳಿದೆ ದಟ್ ನೀನು ಅಲ್ಲೇ ಇರು, ಸೊ ದಟ್ ನೀನು ಇಷ್ಟೊಂದು ಮಿಸ್ ಮಾಡ್ಕೊಳ್ಳೋದಿಲ್ಲ, ಅವರಿಗೂ ಏನೂ ಅನಿಸಲ್ಲ. ಇವಾಗ ಅವ್ರಿಗೂ ಎಲ್ಲಾದರೂ, ಈಗ ಅಲ್ಲೊಂದು ಮನೆ ಕಟ್ತಾ ಇದ್ರಲ್ವ, ಬೇರೆ ಯಾರೋ ಮನೆ ಕಟ್ತಾಯಿದ್ರೆ ಆ ಬಿಲ್ಡಿಂಗ್ ನೋಡ್ಕೊತಾ ಇದ್ರಲ್ವ, ಅವರು ಒಂದು ರೂಮ್ ಮಾಡ್ತಾ ಇದ್ದಾರಂತೆ. ಸೊ ಅಲ್ಲಿ ಒಂದು ರೂಮ್ ಮಾಡಿಬಿಟ್ಟು ಇವರಿಗೆ ಅಲ್ಲಿ ಇರಿಸೋಣ ಅಂತ ಅವರು ಹೇಳ್ತಾ ಇದ್ರಂತೆ. ಹಾಗಾಗಿ ಇವಾಗ ಅಲ್ಲಿ ಸೆಟಲ್ ಆಗೋಣ ಅಂತ ಅವ್ರು ಅಂದ್ಕೊಂಡಿದ್ದಾರೆ 4 ಜನ. ಸೊ ಅಲ್ಲಿವರೆಗೂ ಅಷ್ಟೇ ಇಲ್ಲಿ ಇರಬೇಕು ಅಂತ ಅವಳು ಅಂದ್ಕೊಂಡಿದ್ದು, ಮತ್ತು ನಾವು ಅಷ್ಟೇ ಹಂಗೆ ಅಂದ್ಕೊಂಡ್ವಿ.
ನಮಗೇನು ಪ್ರಾಬ್ಲಮ್ ಇರಲಿಲ್ಲ, ಎಷ್ಟು ದಿವಸ ಬೇಕಾದರೂ ಇರಲಿ ಅಂತಲೇ ಇದ್ದಿದ್ದು. ಬಟ್ ಅಲ್ಲಿ ಒಂದು ಚಿಕ್ಕ ಮನೆ ಆಗ್ತಾಯಿದೆ ಅವರಿಗೋಸ್ಕರ, ಅದು ಸೆಕ್ಯೂರಿಟಿ ಗಾರ್ಡ್ ಥರ ನೋಡ್ಕೊಳ್ಳೋದಕ್ಕೆ ಅಂತ ಆ ದೊಡ್ಡ ಮನೆ ಒಂದು ಆಗ್ತಿದೆಯಲ್ಲ, ಅಲ್ಲಿ ಒಂದು ಚಿಕ್ಕ ಮನೆ ಮಾಡಿದ್ದಾರೆ ಅವ್ರಿಗೋಸ್ಕರ. ಅದಕ್ಕೋಸ್ಕರನೇ ಅವಳು ಹೋಗಿದ್ದಾಳೆ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮನ ಜೊತೆ ಸೇಫಾಗಿದ್ದಾಳೆ. ಓಕೆನಾ, ಏನೂ ತೊಂದರೆ ಇಲ್ಲ. ನಮ್ಮನೆಯಲ್ಲೂ ಹ್ಯಾಪಿಯಾಗಿದ್ಲು, ಇವಾಗಲ್ಲೂ ಹ್ಯಾಪಿಯಾಗಿದ್ದಾಳೆ. ಓಕೆ, ಈಗ ಪಾವ್ ಭಾಜಿ ಮಾಡೋಣ ಬನ್ನಿ. ನಾನು ಹೇಳ್ದಂಗೆ ಆಲಿವ್ ಆಯಿಲ್ನ ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ನೋಡಿದ್ರೆ ಗ್ಯಾಸ್ ಫ್ಲೇಮ್ನ ಫುಲ್ ಡೌನ್ ಮಾಡಿಬಿಟ್ಟಿದ್ದೀನಿ, ನಂಗೆ ಗೊತ್ತೇ ಆಗಿಲ್ಲ. ಆಮೇಲೆ ಜಾಸ್ತಿ ಮಾಡಿದೆ. ಮತ್ತು ಯಾವಾಗಲೂ ಅಷ್ಟೇ, ಎಣ್ಣೆ ಕಾದ್ಮೇಲೆ ನೀವು ಇದನ್ನು ಹಾಕಬೇಕಾಗತ್ತೆ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ, ಮತ್ತು ಸ್ವಲ್ಪ ಸಾಸಿವೆ ಹಾಕಿ, ಚೆನ್ನಾಗಿರುತ್ತೆ ಟೇಸ್ಟು. ಬೇರೆಯವ್ರು ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದು. ನಾನಿದು ಸುಮ್ಮನೆ ಎಮರ್ಜೆನ್ಸಿಗೆ ಸೋಮೋಗಿ ಇದನ್ನು ಮಾಡಿಕೊಡ್ತಿರ್ತೀನಿ ಯಾವಾಗಲೂ. ಇದಕ್ಕೆ ನೀವು ಪಾವ್ ಭಾಜಿ ಪೌಡರ್ ಹಾಕಿಲ್ಲ ಅಂತ ಹೇಳಿದ್ರೆ ಟೊಮೆಟೊ ಗೊಜ್ಜಾಗುತ್ತೆ. ಹಂಗೆ ತಿನ್ನೋಕ್ಕೆ ಇಷ್ಟ ಆದರೆ ಹಾಗೂ ತಿನ್ಬೋದು, ಹಿಂಗೆ ತಿನ್ನೋಕ್ಕೆ ಇಷ್ಟ ಆದರೆ ಸ್ವಲ್ಪ ಈ ಟೇಸ್ಟು ತಿನ್ಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಇದಕ್ಕೆ ಪೌಡರ್ನ ಆ್ಯಡ್ ಮಾಡಬೇಕಾಗತ್ತೆ, ಪಾವ್ ಭಾಜಿ ಪೌಡರು. ಅದು ನಿಮಗೆ ಸಿಗುತ್ತೆ ಹೊರಗಡೆ, ಏನು ಒಂದು 90 ರುಪೀಸೆಲ್ಲ ಆಗುತ್ತೆ ಅಷ್ಟೇ. ಎಲ್ಲದನ್ನು ಹಾಕ್ಬಿಟ್ಟು ನೀವೊಂದು 3-4 ವಿಷಲ್ ಹೊಡೆಸ್ಬಿಡಿ, ಚೆನ್ನಾಗಿ ಮೆತ್ತಗೆ ಬೆಂದೋಗುತ್ತೆ ಎಲ್ಲ ನೀಟಾಗೆ. ಆಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಮುಗೀತು. ಅದಕ್ಕೆ ನಿಂಬೆಹಣ್ಣು ಏನಾದರೂ ನೀವು ಹಾಕೋದಾದರೆ ಹಾಕಿ. ಇವಾಗ ನೋಡಿ, ಟೊಮೆಟೊ ಮತ್ತು ಬಟಾಣಿ, ಹಸಿ ಬಟಾಣಿ ಬರುತ್ತಲ್ಲ, ಹಸಿ ಬಟಾಣಿ ಅದು ಹಾಕ್ತಿದ್ದೀನಿ. ಪಾವ್ ಭಾಜಿ ಮಸಾಲನೂ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಸ್ಪೂನ್ ಹಾಕಿ ಅಷ್ಟೇ, ತುಂಬ ತೀರಾ ಆದ್ರೂ ಚೆನ್ನಾಗಿರಲ್ಲ. 1 ಸ್ಪೂನ್ ಹಾಕಿ ಸಾಕು. ಇದು ನಾವು 3 ಜನಕ್ಕೆ ಮಾಡ್ಕೊತಾ ಇರೋದು, ನನಗೆ, ಅಮ್ಮಂಗೆ ಮತ್ತು ಸೋಮುಗೆ 3 ಜನಕ್ಕೆ ಮಾಡ್ತಾಯಿದ್ದೀವಿ. ಇದಕ್ಕೀಗ ನಾನು ಸಾಲ್ಟ್ ಹಾಕ್ತಿದ್ದೀನಿ, ಒಂಚೂರು. ಅದಾದಮೇಲೆ ಅರಿಶಿಣ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ. ಯಾಕಂದರೆ ಮೆಣಸಿನ್ಕಾಯು ಹಾಕಿದ್ದೀನಿ, 3 ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಇದಕ್ಕೆ, ಚಿಕ್ಕದು. ಅದು ಇದು ಎಲ್ಲ ಸೇರಿ ಸರಿಯಾಗಿ ಖಾರ ಆಗಿಬಿಡುತ್ತೆ. ಹಾಗಾಗಿ ಚೂರು ಖಾರದ ಪುಡಿ. ಅದೇನೋ ಯಾವ ಅಡುಗೆಗಾಗಲಿ ಖಾರದ ಪುಡಿ ಸೇರಿಸಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ನನಗೆ. ಹಾಗಾಗಿ ಇವಾಗ ಸ್ವೀಟ್ ಮತ್ತು ಇದಕ್ಕೆ ಹುಳಿ ಮತ್ತು ಒಂದು ಸ್ವಲ್ಪ ಸ್ವೀಟಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಕೆಚಪ್ದು ಇದನ್ನು ಹಾಕಿದ್ದೀನಿ. ಅದು ನಮಗೆ ಈ ಡಾಮಿನೋಸ್ ಎಲ್ಲ ಏನಾದ್ರು ಆರ್ಡರ್ ಮಾಡಿದಾಗ ಕೊಡ್ತಾರಲ್ವ, ಅದನ್ನ ಇಟ್ಕೊಂಡಿರ್ತೀನಿ ನಾನು, ಅದನ್ನೇ ಹಾಕಿದೆ ಅಷ್ಟೇ. ಎವ್ರಿ ಟೈಮ್ ನಾನು ಈ ಥರ ಕಿಚನ್ ವೀಡಿಯೋಸ್ ಎಲ್ಲ ಮಾಡಿದಾಗ ಅಥವಾ ಏನಾದ್ರು ಅಡುಗೆ ವಿಡಿಯೋ ಮಾಡಿದಾಗ ನಿಮಗೆ ತುಂಬ ಇಷ್ಟ ಆಗುತ್ತೆ. ಐ ಡೋಂಟ್ ನೋ ವೈ, ಯಾಕೆ ಅಂತ ನೀವು ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾಕೆ ನಾನು ಈ ಥರ ವ್ಲಾಗ್ ಏನಾದರೂ ಮಾಡಿದಾಗಲೇ ನಿಮಗೆ ತುಂಬ ಇಷ್ಟ ಆಗುತ್ತೆ, ತುಂಬ ನನಗೆ ಕಾಮೆಂಟ್ ಮಾಡ್ತೀರಾ, ಹಿಂಗೆ ಮಾಡಿ ಇದೇ ಥರ, ಏನು ಡಿಫ್ರೆನ್ಸ್ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಇದಕ್ಕೂ ಅಥವಾ ನಾನು ಹೊರಗಡೆ ಹೋಗಿ ವ್ಲಾಗ್ ಮಾಡಿದಾಗ, ಹೊರಗಡೆ ಹೋಗಿ ನಾನು ಏನಾದ್ರು ತೋರಿಸ್ದಾಗ ನನಗೆ ಸಿಗದೇ ಇರೋ ಅಪ್ರಿಸಿಯೇಷನ್ನು, ಈ ಥರ ನಾನು ಮನೇಲಿ ಇದ್ಬಿಟ್ಟು ನಾನು ಮಾಡಿದಾಗ ತುಂಬ ನನಗೆ ಅಪ್ರಿಸಿಯೇಷನ್ ಸಿಗುತ್ತೆ ನಿಮ್ಮ ಕಡೆಯಿಂದ. ಅದೇನು ಡಿಫ್ರೆನ್ಸ್ ಅಂತ ನನಗೆ ನೀವೇ ಹೇಳಿ, ಸೊ ದಟ್ ನಾನು ಅದನ್ನು ತಿಳ್ಕೊಬೋದು. ನನಗೂ ಒಂದು ಕ್ಯೂರಿಯಾಸಿಟಿ, ಯಾಕೆ ಈ ಥರ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗುತ್ತೆ ನಾನು ಮಾಡೋದು ಅಂತ ನನಗೊಂದು ತಿಳ್ಕೊಳ್ಬೇಕು ಅಂತ ಒಂದು ಆಸೆ. ನೀವು ಹೇಳಿ ಏನಕ್ಕೆ ಅಂತ ಹೇಳ್ಬಿಟ್ಟು, ಓಕೆನಾ. ಮತ್ತು ನಾನಿಲ್ಲಿ ಒಂದು ಸಾಬುದಾನ ಹಪ್ಪಳ ತರಿಸಿದ್ದೆ, ಆಯಿತಾ. ಅದನ್ನು ಹೆಂಗಿರುತ್ತೆ ಟೇಸ್ಟ್ ಮಾಡಿ ನೋಡೋಣ. ಸಾಬುದಾನ ಹಪ್ಪಳ ನಾನು ಯಾವತ್ತೂ ತಿಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ತಿಂತಿರೋದು. ಹೆಂಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ತರಿಸ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಗ್ಬಿಡ್ತು ಇದು. ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೋಬೇಕು, ಎಲ್ಲ ಹುರಿದಾದ್ಮೇಲೆ. ತುಂಬ ಚೆನ್ನಾಗಿತ್ತು. ಇನ್ನೇನು ಸೋಮು ಬರ್ತಿದ್ರಲ್ಲ, ಕಾಫಿ ಜೊತೆಗೆ 2 ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಹುರಿತಾ ಇದ್ದೆ. ಅದೇನೋ ನನಗೆ ಸೋಮು ಆಫೀಸಿಂದ ಬರುವಾಗ ಅವರಿಗೆ ಚೆನ್ನಾಗಿರೋ ಏನಾದರೂ ಮಾಡಿಕೊಡ್ಬೇಕು ಅಂತ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ತಿನ್ಬಿಟ್ಟು ನಂಗೆ ಅವ್ರು ಚೆನ್ನಾಗಿ ಕಾಮೆಂಟ್ ಮಾಡ್ತಾರಲ್ಲ, ಅದು ಇನ್ನೂ ಇಷ್ಟ ಆಗುತ್ತೆ. ಸೊ ಆ ಥರ. ಇವಾಗ ಹಾಲು ತೊಗೊಂಡೆ, ಹಾಲು ಕಾಯಕ್ಕೆ ಇಟ್ಬಿಡ್ತೀನಿ ಒಂದು ಕಡೆ. ಕಾಫಿನೂ ರೆಡಿ ಮಾಡ್ತೀನಿ. ಸೋಮುಗೆ ಕಾಫಿ ಅಬ್ಸೆಷನ್ ಜಾಸ್ತಿ ಇದೆ. 2 ಟೈಮ್ ಅವ್ರಿಗೆ ದಿನಕ್ಕೆ ಕಾಫಿ ಬೇಕೇ ಬೇಕು, ಮಾರ್ನಿಂಗ್ ಮತ್ತು ಸಂಜೆ 2 ಸರಿ ಅವರಿಗೆ ಕಾಫಿ ಬೇಕೇ ಬೇಕಾಗತ್ತೆ. ಅದೇನೋ ಈ ನಡುವೆ ಜಾಸ್ತಿ ಕೇಳ್ತಾರೆ, ಕಾಫಿ ಬೇಕು ನನಗೆ ಅಂತ ಜಾಸ್ತಿ ಕೇಳ್ತಾ ಇರ್ತಾರೆ. ಮೊದಲೆಲ್ಲ ಹಂಗೆ ಕೇಳ್ತಿರ್ಲಿಲ್ಲ, ಬಟ್ ಇವಾಗ ಜಾಸ್ತಿ ಕೇಳ್ತಾರೆ ಕಾಫಿ ಬೇಕು ನನಗೆ ಅಂತ.
ಸೋಮುಗೆ ಕಾಫಿ ಅಬ್ಸೆಷನ್ ಆದರೆ ನನಗೆ ವಾಟರ್ ಅಬ್ಸೆಷನ್ ಜಾಸ್ತಿ ಇದೆ. ನನ್ನ ಮಗಳಿಗೂ ಅಷ್ಟೇ ಆ ಥರ. ಅದೇನೋ ತುಂಬ ನೀರು ಕುಡಿತೀನಿ. ನಂಗೆ ನೀರು ಕುಡಿದ್ರೆ ಒಂಥರ ಸಮಾಧಾನ ಆಗುತ್ತೆ, ಅದಕ್ಕೆ ನೀರು ಜಾಸ್ತಿ ಕುಡಿತಾ ಇರ್ತೀನಿ. ಹೊರಗಡೆ ಹೋಗ್ಬೇಕಾದ್ರೆ ಈ ಹ್ಯಾಬಿಟ್ ನನಗೆ ಮೈನಸ್ ಆಗಿಬಿಡುತ್ತೆ ಆಯಿತಾ. ಸೊ ಎವ್ರಿ ಟೈಮ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ನಿಲ್ಲಿಸು ಅನ್ನೋ ಥರ ಆಗಿಬಿಡುತ್ತೆ. ಅಷ್ಟೊಂದು ನೀರು ಕುಡಿತೀನಿ. ಒಳ್ಳೆಯದು ಕೂಡ. ದಿನ ನೀವು ನಿಮ್ಮ ಡೇ ಟು ಡೇ ಲೈಫಲ್ಲಿ ಜಾಸ್ತಿ ನೀರು ಕುಡೀರಿ. ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ ಚೆನ್ನಾಗಿರುತ್ತೆ, ನಿಮ್ಮ ಸ್ಕ್ಯಾಲ್ಪು ಡ್ರೈ ಆಗೋದಿಲ್ಲ, ತುಂಬ ಹೆಲ್ದಿಯಾಗಿರುತ್ತೆ ಹೇರ್ ಕೂಡ. ನೋಡಿ, ಟಾಪ್ ಟು ಬಾಟಮ್ ನಾವು ಯಾವಾಗಲೂ ಹೈಡ್ರೇಷನ್ ಚೆನ್ನಾಗಿರಬೇಕು ಬಾಡಿನಲ್ಲಿ, ಆಯಿತಾ. ಚೆನ್ನಾಗಿ ನೀರು ಕುಡೀರಿ. ಹಾಗಂತ ಕುಡಿಲೇಬೇಕು ಅಂತ ಕುಡಿಬೇಡಿ. ನಿಮಗೆ ಕುಡಿಬೇಕು ಅಂತ ಅನಿಸ್ದಾಗೆಲ್ಲ ವಿತೌಟ್ ಮಿಸ್ ಕುಡೀರಿ, ಓಕೆ. ಒನ್ ಟೈಮು ಸ್ಕಿಪ್ ಮಾಡಬೇಡಿ ಆ ಥರ. ಸೊ ನಾನು ನನ್ನ ದಿನದಲ್ಲಿ ಒಂದು 3 ಲೀಟರ್ಸ್ ಅಂತೂ ಕಂಪ್ಲೀಟ್ ಮಾಡ್ತೀನಿ. ಅಂದರೆ ಅದು ನನಗೆ ಅಭ್ಯಾಸ. ನನಗಿದು ಹಿಂಗೆ ಮಾಡಲೇಬೇಕಂತಲ್ಲ, ಅದು ನನಗೆ ಮುಂಚೆಯಿಂದ ಅಭ್ಯಾಸ. ನಾನು ಪ್ರೆಗ್ನೆಂಟ್ ಆದೆ ಅಲ್ವಾ, ಆವಾಗಿಂದ ನನಗೆ ಅಭ್ಯಾಸ. ನನ್ನ ಪ್ರೆಗ್ನೆನ್ಸಿನಲ್ಲಿ ಎಷ್ಟೊಂದು ನಾನು ಮಾಡಿಕೊಂಡಿರುವಂಥ ಒಳ್ಳೆ ರೊಟೀನ್ಗಳು ನನಗೆ ಇದುವರೆಗೂ ಹೆಲ್ಪ್ ಆಗ್ತಾಯಿದೆ. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ, ನೀವು ಕೇಳ್ತಾ ಇರ್ತೀರ, ನೀವು ವೆಯ್ಟ್ ಗೇನೂ ಆಗಿಲ್ಲ, ವೆಯ್ಟ್ ಲಾಸೂ ಆಗಿಲ್ಲ, ಪರ್ಫೆಕ್ಟಾಗಿದ್ದೀರಾ ಹೇಗೆ ಅಂತ. ಇಟ್ಸ್ ಆಲ್ ಬಿಕಾಸ್ ಆಫ್ ನಾನು ಆ ಟೈಮಲ್ಲಿ ಏನು ಡಯಟ್ನ ಮೇಂಟೈನ್ ಮಾಡಿದ್ದೆ, ಅದು ಇದುವರೆಗೂ ಹಾಗೆ ಕಂಟಿನ್ಯೂ ಆಗಿದೆ. ಮೇ ಬಿ ದಟ್ ಈಸ್ ದ ಹೋಲ್ ರೀಸನ್ ನನಗೆ ನಾನು ಈ ಥರ ವೆಯ್ಟ್ ಪುಟ್ ಆನ್ ಆಗಿಲ್ಲ ಅಂತ ನನಗನ್ಸುತ್ತೆ. ಸೊ ಎವ್ರಿ ಟೈಮ್ ಸೋಮು ಕೇಳ್ತಾ ಇರ್ತೀನಿ, ನಾನು ವೆಯ್ಟ್ ಪುಟ್ ಆನ್ ಆಗಿದ್ದೀನಿ. ಇಲ್ಲ, ನೀನು ಆ ಥರ ಏನು ದಪ್ಪನೂ ಆಗಿಲ್ಲ, ಸಣ್ಣನೂ ಆಗಿಲ್ಲ, ಹೆಂಗಿದೆಯಾ ಹಂಗೆ ಇದೆಯಾ ಅಂತ. ಅದಾದಮೇಲೆ ವೆಯ್ಟ್ ಚೆಕ್ ಮಾಡಿದಾಗಲೂ ಅಷ್ಟೇ 50ನೇ ಇದ್ದೀನಿ, ನಾನೇನು ಜಾಸ್ತಿನೇ ಆಗಿಲ್ಲ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಒನ್ ಟೈಮಲ್ಲಿ 53 ಆಗಿದ್ದೆ, ಆಯಿತಾ. ಒಂದು ಲಾಸ್ಟ್ 3 ಮಂತ್ಸ್ ಬ್ಯಾಕ್ ಅಂತ ಅನಿಸುತ್ತೆ 53 ಆಗಿದ್ದೆ. ಅಗೇನ್ ಮತ್ತೆ ನಾನು 50ಗೆ ಬಂದು ನಿಂತಿದ್ದೀನಿ. ಮೇ ಬಿ ಅದು ಫೀಡಿಂಗ್ ಸ್ಟಾಪ್ ಮಾಡಿದ್ನಲ್ಲ, ಅದು ಒಂದು ರೀಸನ್ ಇರ್ಬೋದೇನೋ, ಮೋಸ್ಟ್ಲಿ ಗೊತ್ತಿಲ್ಲ ನನಗೆ. ಸ್ವಲ್ಪ ಜನ ಕೇಳ್ತಾರೆ, ಫೀಡಿಂಗ್ ಸ್ಟಾಪ್ ಆದಮೇಲೆ ಸಣ್ಣ ಆಗ್ತಾರಾ ಅಂತ. ನೋಡಿ, ಯಾವತ್ತೂ ನೀವು ಎಲ್ಲೋ ಒಂದು 3 kg 4 kg ನೀವು ಇನ್ಕ್ರೀಸ್ ಆಗಿದ್ದೀರಾ ಪ್ರೆಗ್ನೆನ್ಸಿನಲ್ಲಿ ಅಂತ ಹೇಳಿದ್ರೆ, ನೀವು ಅದನ್ನು ಲಾಸ್ ಮಾಡೋದು ತುಂಬ ಈಸಿ, ಆಯಿತಾ. ಒಂದೇ ಸಲ ನೀವು 40 kg ಇರೋರು 60 kg ಆಗಿಬಿಟ್ರೆ ಅದನ್ನು ನೀವು ಕರಗಿಸೋದು ತುಂಬ ಕಷ್ಟ. ಅಷ್ಟೊಂದು ವರ್ಕೌಟ್ ಮಾಡಬೇಕದಕ್ಕೆ, ಅಂದರೆ ತುಂಬ ವರ್ಕೌಟ್ ಮಾಡಬೇಕಾಗತ್ತೆ, ಆಯಿತಾ. ಸೊ ಮೇಕ್ ಶ್ಯೂರ್ ನಿಮ್ಮ ಪ್ರೆಗ್ನೆನ್ಸಿನಲ್ಲಿ ನಿಮ್ಮ ಡಯಟ್ ತುಂಬ ಚೆನ್ನಾಗಿರಲಿ, ತುಂಬ ಅಂದರೆ ತುಂಬ ಹೆಲ್ದಿಯಾಗಿರಲಿ. ಸುಮ್ಮನೆ ಹೊಟ್ಟೆ ಹಸಿತಾ ಇದೆ ಅಂತ ಎಕ್ಸ್ಟ್ರೀಮಾಗೆ ತಿನ್ನೋದು, ಎಕ್ಸ್ಟ್ರೀಮಾಗೆ ನಿಮ್ಮ ಡಯಟಲ್ಲಿ ಆಯಿಲು ಅದು ಇದು ಬೆಣ್ಣೆ ತುಪ್ಪ ಅದನ್ನೆಲ್ಲ ಆ್ಯಡ್ ಮಾಡೋದು, ಹಾಗೆಲ್ಲ ಮಾಡ್ಕೋಬೇಡಿ. ಪ್ರೆಗ್ನೆನ್ಸಿನಲ್ಲಿ ನೀವು ಏನು ಮೇಂಟೈನ್ ಮಾಡ್ಕೋತೀರಾ ಅದು ನಿಮಗೆ ಪೋಸ್ಟ್ ಪ್ರೆಗ್ನೆನ್ಸಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ, ಓಕೆನಾ. ಸೆಕ್ಷನ್ ಆಗೋದ್ರಿಂದ ದಪ್ಪ ಆಗ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಿಮ್ಮ ಫುಡ್ ಡಯಟ್ ಹೇಗಿರುತ್ತೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೆಕ್ಷನ್ ಆಗೋದ್ರಿಂದ ನೀವು ದಪ್ಪ ಆಗಲ್ಲ. ಹಂಗೆ ನೋಡೋಕೆ ಹೋದರೆ ನಾನು ಇವಾಗ ಸರಿಯಾಗಿ ದಪ್ಪ ಆಗಬೇಕಿತ್ತು. ಇವಾಗ ಹತ್ತಿರ 2 ವರ್ಷ ಆಗ್ತಾ ಇದೆ ಅಲ್ವಾ, ನನಗೂ ಸೆಕ್ಷನ್ ಆಗಿರೋದು. ಸೂಪರ್. ಹೈ ಫೈ. ಚೆನ್ನಾಗಿದ್ಯಾ? ಇದನ್ನ ಚೆನ್ನಾಗಿದೆ, ತಗೋ. ಸೂಪರ್ ಆಗಿದೆ. ವಾವ್, ತಿನ್ನಮ್ಮ ಹಪ್ಳ, ಸಾಬುದಾನ ಹಪ್ಳ ಅಂತ ಚೆನ್ನಾಗಿದೆ. ಥ್ಯಾಂಕ್ಸ್. ಹೇಗಿದೆ ಟೇಸ್ಟ್ ಮಾಡಿ ಹೇಳಿ. ಇವತ್ತು ನಮ್ಮ ಮಮ್ಮಿಗೆ ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಮೊನ್ನೆ ಒಂದು ಇದಕ್ಕೆ ಹೋಗಿದ್ವಲ್ಲ, ಒಂದು ಮೇಳ ನಡೀತಾ ಇತ್ತಲ್ಲ ಅಲ್ಲಿ RR ನಗರ್ ಹತ್ರ. ಅಲ್ಲಿ ಒಂದು ಹಾವು ತೊಗೊಬಂದಿದ್ವಿ. ಹಿಂಗೆ ಪ್ರ್ಯಾಂಕ್ ಮಾಡೋಣ, ಯಾರಿಗಾದರೂ ಮನೇಲಿ ಯಾರಾದರೂ ಬಂದರೆ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ತೊಗೊಬಂದ್ವಾ. ನಮ್ಮ ಅಮ್ಮನೇ ತಗಲಾಕೊಂಡ್ರು ಫಸ್ಟಿಗೆ. ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸೋಮು ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕಿಟಕಿ ಹತ್ರ ಇಟ್ಟರು. ಆ ಕಿಟಕಿ ಹತ್ರ ಇಟ್ಟಿದ್ದು ನಮ್ಮಮ್ಮ ಅಲ್ಲಲ್ಲೇ ಕೂತ್ಕೋತಿದ್ದಾರೆ, ಗೊತ್ತೇ ಆಗ್ತಿಲ್ಲ ನಮ್ಮ ಅಮ್ಮಂಗೆ. ನೀವು ನೋಡಿ ಫುಲ್ ವೀಡಿಯೋ, ನಾನೇನು ಇದು ಮಾಡೋಕ್ಕೆ ಹೋಗೋದಿಲ್ಲ, ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗೋದಿಲ್ಲ. ನೀವು ಫುಲ್ ವೀಡಿಯೋ ನೀವೇ ನೋಡಿ.
ಆ ಕಿಟಕಿ ತೆಗೆಮ್ಮ ಒಂಚೂರು. ಅಲ್ಲಿ ನಮ್ಮ ಅಮ್ಮಂಗೆ ಗೊತ್ತಾಗಿಲ್ಲ, ಅದಕ್ಕೆ ನಾನೇನು ಮಾಡಿಬಿಟ್ಟೆ, ಅದೇ ಹಾವು ತೊಗೊಂಡು ಸೊಪ್ಪೊಳಗೆ ಮಿಕ್ಸ್ ಮಾಡಿಬಿಟ್ಟೆ. ಸೊಪ್ಪೊಳಗಿದ್ರೆ ಸೊಪ್ಪೊಳಗಿಂದ ಬಂದ್ಬಿಟ್ಟಿದ್ದೀವಿ ನಾವು ಅಂತ ಅನ್ಕೋತಾರೆ ಅಂದ್ಬಿಟ್ಟು ಸೊಪ್ಪೊಳಗೆ ಹಾಕ್ಬಿಟ್ಟಿದ್ದೀನಿ ಇವಾಗ. ಏನಾವು ಥೋ ಎಷ್ಟು ನಗಾಡಿದ್ದೀವಿ ಅಂದರೆ ಯಪ್ಪ ಸಿಕ್ಕಾಪಟ್ಟೆ ನಗಾಡಿದ್ವಿ ಮಾತ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಬಟ್ ಟಿ ವಿ ಸೌಂಡ್ ಕಮ್ಮಿ ಮಾಡಬೇಕು ಅಂತ ನಂಗೆ ಮರ್ತೇ ಹೋಯ್ತು, ರಿಮೋಟು ಸಿಕ್ಕಿಲ್ಲ ನಂಗೆ ಆ ಟೈಮಲ್ಲಿ. ಬನ್ನಿ ನಾನು ಇವತ್ತು ನಿಮ್ಗೊಂದು ಒಳ್ಳೆ ಉಪ್ಪಿನಕಾಯಿ ಹಾಕೋದು ಹೇಳ್ಕೊಡ್ತೀನಿ. ಇಳ್ಳಿಕಾಯಿ ಉಪ್ಪಿನಕಾಯಿ, ಇರಳೆಕಾಯಿ ನೀವೇನಂತೀರ ನಂಗೆ ಕಾಮೆಂಟಲ್ಲಿ ಹೇಳಿ. ಓಕೆ, ಸೊ ನಾವು ಇಳ್ಳಿಕಾಯಿ ಅಂತ ಹೇಳ್ತೀವಿ. ಇದಕ್ಕೆ ಮೆಣಸಿನ್ಕಾಯಿ, ಮೆಂತ್ಯ ಮತ್ತು ಉಪ್ಪು. ಇದ್ರದ್ದು ಒಂದು ಸೀಕ್ರೆಟ್ನ ನಾನು ನಿಮಗೆ ಹೇಳ್ತೀನಿ, ಹಾಳಾಗಬಾರ್ದು ಬೇಗನೆ ಅಂತ ಹೇಳಿದ್ರೆ ಇದು ನಮ್ಮ ಅಮ್ಮಂದು ಸೀಕ್ರೆಟ್. ಅಂದರೆ ಎಲ್ಲರೂ ಹಿಂಗೆ ಮಾಡ್ತಾರೆ ಏನೋ ನಂಗೆ ಗೊತ್ತಿಲ್ಲ, ನಮ್ದು ಇದೊಂದು ಸೀಕ್ರೆಟ್ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಮೈಗ್ರೇನ್ ಇದೆ, ಸೊ ಹಾಗಾಗಿ ನನಗೆ ಇಳ್ಳಿಕಾಯಿ ಉಪ್ಪಿನಕಾಯಿ ತಿಂದರೆ ಯಾರೋ ಹೇಳಿದ್ದು ನನಗೆ ನೆನಪು, ನನಗೆ ಗೊತ್ತಿಲ್ಲ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಎಲ್ಲ ಹೇಳ್ತಾರೆ ಸುಮಾರು ಜನ, ಇಳ್ಳಿಕಾಯಿ ಉಪ್ಪಿನಕಾಯಿ ಪಿತ್ತಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಅದನ್ನು ಮಾಡಿಸ್ಕೊಂಡು ತಿನ್ನೋಣ ಅಂತ. ಆ್ಯಂಡ್ ಹೊರಗಡೆ ಹೋದಾಗ ತೊಗೊಬರ್ತಾಯಿದ್ವಿ, ಈ ಸಲ ಮನೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಇದ್ರದ್ದು ಒಂದು ಸೀಕ್ರೆಟ್ನ ನಿಮಗೆ ಹತ್ರ ಶೇರ್ ಮಾಡ್ತೀನಿ. ಇದು ಅಂತಲ್ಲ, ಎಲ್ಲ ಥರ ಉಪ್ಪಿನಕಾಯಿ ನೀವು ಮಾಡುವಾಗ ಇದೊಂದು ಸೀಕ್ರೆಟ್ನ ನೀವು ಮಾಡಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ. ನೀವು ಎಷ್ಟು ದಿನ ಬೇಕಾದರೂ ಇಡ್ಬೋದು. ಉಪ್ಪು ಹುರಿದು ಹಾಕ್ಬೇಕು, ಆವಾಗ ಯಾವಾಗೂ ಉಪ್ಪಿನಕಾಯಿ ಹಾಳಾಗಲ್ಲ. ಉಪ್ಪು ಹುರಿದಲ್ಲೇ ಎಲ್ಲರೂ ಹಾಕ್ತಾರೆ. ಉಪ್ಪು ಹುರಿದು ಹಾಕೋದು ಗೊತ್ತಿಲ್ಲ, ಮಲೆನಾಡು ಕಡೆಯವ್ರಿಗೆ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಿಲ್ಲ. ಹುರಿದು ಹಾಕ್ಬೇಕು ಉಪ್ಪು. ಪಾಪಾ ಇಷ್ಟೇ ಸಿಂಪಲ್. ನಾನು ಇಲ್ಲೇನೇನು ತೋರಿಸಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ರುಬ್ಬಿಬಿಟ್ಟು ನೀವು ಅದಕ್ಕೆ ಪುಡಿ ಮಾಡಿಬಿಟ್ಟು ಅದಕ್ಕೆ ಹಾಕಿ ನೀವು ಮುಚ್ಚಿಟ್ರೆ ಮುಗೀತು. ಅದಕ್ಕಿಂತ ಮುಂಚೆ ನೀವು ಒಂದು 3-4 ದಿವಸ ಬರೀ ಉಪ್ಪು ಹಾಕ್ಬಿಟ್ಟು ನೀವು ಇರಳಿಕಾಯಿನ ನೆನೆಸಿಡ್ಬೇಕಾಗತ್ತೆ. ಅದಾದಮೇಲೆ ಈ ಪೌಡ್ರನ್ನ ಹಾಕ್ಬಿಟ್ಟು ನೀವು ಎತ್ತಿಟ್ರೆ ಮುಗೀತು. ತುಂಬ ದಿವಸದವರೆಗೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.